ಸಂದೇಶದ ಪೀಠಿಕೆ ದೇವರ ಕರ ಅಥವಾ ದೇವರ ಕೈ ನಮ್ಮನ್ನು ಸಂತೈಸುವಂತ ಕರವಾಗಿದೆ. அல்லேலூயா. கர்த்தருடைய கரம் நம்மை தேற்றுகிற கரமா இருக்கிறது, நம்மை அரவணைக்கிற கரமா இருக்கிறது, நம்மை அன்பு செய்கிற கரமா இருக்கிறது. ஒரு அலையிலே சொல்லுங்க அல்லேலூಯಾ. ದೇವರ ಕರವು ತನ್ನ ಮಕ್ಕಳನ್ನು ಹಿಡಿದು ನಡೆಸುವಂತದ್ದಾಗಿದೆ. ಅವರು ಯಾವಾಗಲೂ ಅವರ ಕರವಿಂದ ನಮ್ಮ ಕರವನ್ನು ಹಿಡಿದುಕೊಂಡು ನಾವು ನಡೆಯಬೇಕಾದಂತ ದಾರಿಯನ್ನು ತೋರಿಸುವಂತ ಕರವಾಗಿ ಅಥವಾ ಕೈಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಗಳು ನಮ್ಮೊಟ್ಟಿಗೆ ಜೊತೆಯಾಗಿ ನಡೆಯುವಂತಹ கரங்களாகும். கர்த்தருடைய கரம் எப்பொழுதுமே, தேவ கரம் எப்பொழுதுமே நம்ம என்ன செய்வோம், அனைத்து அரவணைத்து ஆபத்து நாட்களில் நம்மோடு கூட இருந்து அவருடைய கரத்தினால் நம்மை ஏந்தி அல்லேலூயா நம்மை பலப்படுத்துகிறவர் நம்முடைய ஆண்டவராகிய இயேசு கிறிஸ்து. அல்லேலூயா. அந்த ವಚನத்தை ವಾಕ್ಯವನ್ನು ನಾವು ಧ್ಯಾನಿಸುವಾಗ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಆಮೆನ್ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡ್ರಿ. ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವರ ಕೈ ನಮ್ಮ ಕಾಲನ್ನು ಏನ್ ಮಾಡ್ತಾ ಇದೆ, ಎತ್ತಿಕೊಳ್ಳುತ್ತಾ ಇದೆ. ಕರಗಳನ್ನು ತಟ್ಟಿ ಹಲ್ಲೆಲೂಯಾ. ನಾವು ದೇವರ ಕರದಲ್ಲಿ ಇರುವುದಾದರೆ, ದೇವರ ಸಮ್ಮುಖದಲ್ಲಿ ಇರುವುದಾದರೆ, ದೇವರೊಟ್ಟಿಗೆ ನಾವು ವಾಸ ಮಾಡುವುದೇ ಆದರೆ, ದೇವರ ಪ್ರಸನ್ನತೆಯೊಳಗೆ ನಾವು ಇರುವುದೇ ಆದರೆ, ಆತನ ಕರವು ಯಾವಾಗಲೂ, ಆತನ ಕೈಗಳು ನಮ್ಮನ್ನು ಏನ್ ಮಾಡ್ತದೆ, ಯಾವಾಗಲೂ ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದಾನೆ, ಕರ್ತನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟಿರುವ ಕಾರಣ ಅವರು ನನ್ನ ಬಲಭಾಗದಲ್ಲಿ ನಾನು ಸ್ಥಿರವಾಗಿರುವುದಿಲ್ಲ, ನಾನು ಕದಲುವುದಿಲ್ಲ. கர்த்தர் எனக்கு முன்பாக வைத்திருக்கிறபடினால் நான் ஒரு பொழுது அசைக்கப்படுவதில்லை. அவர் என்ன செய்கிறாரா, என்னுடைய வலது பாரிசத்தில் ஏழை போல ಹಾಗೆ ತಗೊಳ್ಳೋಣ. ನಾವು ಪಾಪ ಮಾಡುವಾಗ ದೇವರ ಕೈ ಯಾವ ರೀತಿ ನಮ್ಮನ್ನು ಎಚ್ಚರಿಸುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡುವಾಗ ದಾನಿಯೇಲನ 5ನೇ ಅಧ್ಯಾಯವನ್ನು ತಗೊಳ್ಳೋಣ. ಇಲ್ಲಿ ಒಂದು ಸಂಭವವನ್ನು ನಾನು ಹೇಳಿ ದೇವರ ಕರ ಎಂತ ಕರಗಳು ಎಂಬುದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗಮನಿಸಿರಿ. ದೇವರ ಕರವು ಸಾಧಾರಣವಾದಂತ ಕರಗಳಲ್ಲ, ಅದು ನಮ್ಮನ್ನು ಎತ್ತಿಕೊಂಡು ತಾಯಿಯಂತೆ ಸಂತೈಸುವಂತ ಕರವಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೆರೂಸಲೇಮನ್ನು ನೆಬೂಕದ್ನೆಚ್ಚರನು ಯುದ್ಧ ಮಾಡಿ ಯೆರೂಸಲೇಮ್ ದೇವಾಲಯವನ್ನು ಕೆಡಿಸಿ ಯೆರೂಸಲೇಮ್ ಕೋಟೆಗಳನ್ನು ನುಚ್ಚುನೂರು ಮಾಡಿ ಆ ದೇವಾಲಯದೊಳಗಿದ್ದಂತ ದೇವರಿಗೆ ಉಪಯೋಗ ಮಾಡುವಂತ ಪಾತ್ರೆಗಳು, ಚಿನ್ನ, ಬೆಳ್ಳಿ, ಬಂಗಾರ ಇವೆಲ್ಲವನ್ನು ಕೂಡ ಬಾಬಿಲೋನ್ ದೇಶಕ್ಕೆ ತಂದು ಅವನ ಅರಮನೆಯಲ್ಲಿ ಇಟ್ಟುಕೊಂಡಿರ್ತಾನೆ. ಚೆನ್ನಾಗಿ ಗಮನಿಸಬೇಕು. ನೆಬೂಕದ್ನೆಚ್ಚರನು ಯೆರೂಸಲೇಮ್ ದೇವರ ಪಟ್ಟಣವೆನಿಸಿಕೊಂಡಿರುವಂತಹ ದೇವರ ಆಲಯದೊಳಗೆ ದೇವರ ಆಲಯವನ್ನು ಆತನು ಒಡೆದು ಅಲ್ಲಿರುವ ಜನರನ್ನು ಗುಲಾಮರಾಗಿ ತನ್ನ ಬಾಬಿಲೋನ್ ದೇಶಕ್ಕೆ ತಂದು ಅಲ್ಲಿ ಆ ದೇಶದಲ್ಲಿರುವಂತಹ ದೇವರ ಆಲಯದೊಳಗಿರುವಂತಹ ಎಲ್ಲ ವಸ್ತುಗಳನ್ನು ಬಾಚಿಕೊಂಡು ತನ್ನ ಅರಮನೆಯಲ್ಲಿ ತಂದಿಟ್ಟಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ನೆಬೂಕದ್ನೆಚ್ಚರನ ಕಾಲ ಮುಗಿದ ಮೇಲೆ ಅವನ ಮಗನಾದಂತ ಬೆಲ್ಶಚ್ಚರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈತನು ತನ್ನ ತಂದೆಯ ಕಾಲ ಮುಗಿದ ಮೇಲೆ ಇವನು ದೇವರ ಆಳ್ವಿಕೆಗೆ ಬರ್ತಾನೆ. ತನ್ನ ತಂದೆಯ ರೀತಿಯಲ್ಲಿ ಒಬ್ಬ ಕ್ರೂರಿಯಾದಂತ ಅರಸನಾಗಿ ತನ್ನ ದೇಶವನ್ನು ಆಳ್ತಾನೆ. ಚೆನ್ನಾಗಿ ಗಮನಿಸಿರಿ. ದೇವರ ಕರ ಯಾವ ಸಮಯದಲ್ಲಿ ಯಾವಾಗ ಎತ್ತುತ್ತೆ, ಯಾವಾಗ ಬೀಳಿಸುತ್ತೆ, ಯಾವಾಗ ಒಡೆಯುತ್ತೆ, ಯಾವಾಗ ಅಪ್ಪಿಕೊಳ್ಳುತ್ತೆ ಎಂಬುದನ್ನು ಕುರಿತು ನಾನು ಹೇಳ್ತೇನೆ.
ದೇವರ ಕರ ನಮಗಾಗಿ, ನಮ್ಮ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಕೈಗಳಿಂದ ಮೊಳೆಗಳಿಂದ ಚೆಚ್ಚಲ್ಪಟ್ಟಂತ ಕರ. ಹಲ್ಲೆಲೂಯಾ. ತನ್ನ ತಾಯಿ ಸಂತೈಸುವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕರ್ತನು ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾರೆ. ಯಾವ ಕೈಗಳಲ್ಲಿ ಮೊಳೆಗಳಿಂದ ಹೊಡೆಯಲ್ಪಟ್ಟಿದ್ದೋ ಅದೇ ಕೈ ನಮ್ಮನ್ನು ಏನ್ ಮಾಡುತ್ತೆ, ಹಪ್ಪಿಕೊಂಡು ಸಂತೈಸುವಂತ ಕರವಾಗಿ ಕಾಣುತ್ತೆ. ದುಷ್ಟ ಆಳ್ವಿಕೆಯನ್ನು ಆಳುವವನಾಗಿ ಈತನು ನೋಡ್ರಿ ತನ್ನ ಸಹಪಾಠಿಗಳೊಂದಿಗೆ ಇವನ ಆಳ್ವಿಕೆಯಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಒಂದು ಅರಮನೆಯ ಒಂದು ಭಾಗದಲ್ಲಿ ಇವನು ಕುಡಿದು ಕುಪ್ಪಳಿಸಿ ಇವನು ಪಾಪಕ್ಕೆ ಪ್ರೇರೇಪಿಸಿದವನಾಗಿ ಯೆರೂಸಲೇಮ್ ಪಟ್ಟಣದಿಂದ ತಂದಂತ, ದೇವಾಲಯದೊಳಗಿಂದ ತಂದಂತ ವಸ್ತುಗಳನ್ನು ದೇವರ ಪರಿಶುದ್ಧ ನಾಮಕ್ಕೆ, ದೇವರ ಪರಿಶುದ್ಧ ಆಲಯಕ್ಕೆ ಉಪಯೋಗಿಸಿದ, ಯೆರೂಸಲೇಮ್ ಪಟ್ಟಣದಲ್ಲಿ ಉಪಯೋಗಿಸಿದಂತ ಪಾತ್ರೆಯೊಳಗೆ ಈತನು ದ್ರಾಕ್ಷಾ ರಸವನ್ನು ಊಹಿಸುವವನಾಗಿ, ಅದರಲ್ಲಿ ಮದ್ಯಪಾನ ಮಾಡುವವನಾಗಿ, ಆಲಯದಲ್ಲಿ ಪರಿಶುದ್ಧವಾಗಿರುವಂತಹ ಪಾತ್ರೆಯೊಳಗೆ ಇವನು ಮದ್ಯಪಾನವನ್ನು ಹಾಕಿ ಅನೇಕ ಹೆಂಗಸರೊಂದಿಗೆ ಕುಡಿದು ಕುಪ್ಪಳಿಸುವಾಗ, ಹಲ್ಲೆಲೂಯಾ, ಅವರಿದ್ದಂತ ಗೋಡೆಯ ಮೇಲೆ ದೇವರ ಕೈ ಬರವಣಿಗೆಯ ಮುಖಾಂತರವಾಗಿ ಬರೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇವರು ಪಾಪ ಮಾಡುವಾಗ ಇವರ ಪಾಪವನ್ನು ಖಂಡಿಸುವುದಕ್ಕಾಗಿ ದೇವರ ಕರವು ಅವರಿದ್ದಂತ ಗೋಡೆಯ ಮೇಲೆ ಒಂದು ಕೈ ಬಂದು ಬರೀತಾ ಇದೆ, ಕೈ ಬಂದು ಬರೀತಾ ಇದೆ. ಈ ಬೆತ್ತಲೆಚ್ಚರನ್ನು ಮಾಡಿದಂತ ಪಾಪವನ್ನು ಎಚ್ಚರಿಸುವುದಕ್ಕಾಗಿ ಇವನು ಮಾಡುವಂತ ಪಾಪ ತನ್ನ ಹೆಂಗಸರೊಂದಿಗೆ, ಸ್ತ್ರೀಯರೊಂದಿಗೆ ಕುಡಿದು ಕುಪ್ಪಳಿಸಿ ಆ ದೇಶದ ಯೆರೂಸಲೇಮ್ ಪಟ್ಟಣದಲ್ಲಿ ಪರಿಶುದ್ಧವಾಗಿದ್ದಂತ ಪಾತ್ರೆಯದೊಳಗೆ ದ್ರಾಕ್ಷ ರಸವನ್ನು ಹುಯ್ದು ಇವನು ಪಾಪಕ್ಕೆ, ಇವನು ಗುಲಾಮನಾಗಿ ಪಾಪವನ್ನು ಮಾಡುತ್ತಿರುವಾಗ ಕರ್ತನ ಕೈ, ದೇವರ ಕರೆ ಸ್ತೋತ್ರ ಎಳೆದಪಡಿದೆ. ಹಲ್ಲೆಲೂಯಾ. ಈ ಕರ ಬರೆಯುವಂತ ಕಾರ್ಯವನ್ನು ನೋಡಿ, ಈ ಕೈಯನ್ನು ನೋಡಿದಂತ ವ್ಯರ್ಥೇಕ್ಷರನು ಭಯಪಟ್ಟವನಾಗಿ ಯಾವುದೋ ಒಂದು ಕೈ ಈ ಗೋಡೆಯ ಮೇಲೆ ಬರಿತಾ ಇದೆಯಲ್ಲ, ಇದು ಯಾರ ಕೈಯಾಗಿರಬಹುದು, ಇದು ಏನು ಎಂಬುದಾಗಿ ಆತನ ಭಯಪಟ್ಟವನಾಗಿ ತುಂಬಾ ಭಯದಲ್ಲಿ ನರಳುತ್ತಿರುವಾಗ ಅಲ್ಲಿ ಬರೆದಂತ ಕಾರ್ಯ ಏನು ಎಂಬುದಾಗಿ ಅವನಿಗೆ ಗೊತ್ತಿಲ್ಲದೆ ಹೋಯಿತು. ಆಗ ಈ ಒಂದು ಕಾರ್ಯವನ್ನು ಬಿಡಿಸುವುದಕ್ಕಾಗಿ ಅವರ ದೇಶದಲ್ಲಿ ಗುಲಾಮನಾಗಿರುವಂತಹ ದಾನಿಯೇಲನನ್ನು ಕರೆಸಿ ಆ ಕೈ ಬರೆದೆಯ ಗೋಡೆಯ ಮೇಲೆ ತೋರಿಸ್ತಾ ಇದ್ದಾರೆ. ಈ ಗೋಡೆಯಲ್ಲಿ ಒಂದು ಕೈ ಬಂದು ಬರೀತಾ ಇತ್ತು, ಅದು ಏನು ಬರೆದಿದೆಯೋ ಗೊತ್ತಿಲ್ಲ, ನಮಗೆ ತಿಳಿಸಿ. ಹಲ್ಲೆಲೂಯಾ. ಹಾಗೆ ಆ ಬರವಣಿಗೆಯನ್ನು ನೋಡಿದ ದಾನಿಯೇಲನು ಈ ಕಡೆ 5ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದ ಒಂದು ವಾಕ್ಯವು ನೋಡ್ರಿ, ಬರಹವು ಇದೆ, ಮೇನೆ ಮೇನೆ ಟೇಕೆಲ್, ಉಪಾಸೀನ್. ಇದರ ಅರ್ಥವು ಹೀಗಿದೆ, ಮೇನೆ ಅಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗೊಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ದೇವರಿಗೆ ಮುಂದೆ ಪಾಪ ಮಾಡುವಾಗ, ದೇವರಿಗೆ ಭಯಪಡದಿರುವಾಗ, ದೇವರನ್ನು ಬಿಟ್ಟು ಅಗಲಿ ಹೋದಾಗ ದೇವರ ಕೈ, ದೇವರ ಕರವು ನಮ್ಮನ್ನು ಸಂತೈಸುವುದಿಲ್ಲ. ಈ ಬೆಲ್ತೇಕ್ಷನು ಪಾಪ ಮಾಡುವಾಗ ದೇವರ ಕೈ ಬಂದು ಬರೀತಾ ಇದೆ. ದಾನಿಯೇಲನ ಅರ್ಥವನ್ನು ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನ್ ಗೊತ್ತಾ? ನಿನ್ನ ಪಾಪ ಹೆಚ್ಚಾದ ಕಾರಣ, ನೀನು ದೇವರಿಗೆ ದ್ರೋಹ ಮಾಡಿದ ಕಾರಣ, ನೀನು ದೇವರಿಂದ ದೂರವಾಗಿರುವ ಕಾರಣ, ನಿನ್ನ ತಂದೆ ನೇಚರನ್ನು ಮಾಡಿದಂತ ಪಾಪದ ರೀತಿಯಲ್ಲಿ ನೀನು ಕೂಡ ಅವನ ಮಗನಾಗಿರುವ ನೀನು ಮಾಡುವಂತ ಪಾಪಕ್ಕೆ ನಿನ್ನ ಆಳ್ವಿಕೆಗೆ ದೇವರು ಹೊಣೆಗಾಣಿಸುವಂತ ಕಾರ್ಯವಾಗಿ ಬರೆದಿದ್ದಾರೆ. ಹಲ್ಲೆಲೂಯಾ. ಹೇಳಲ್ಪಡ್ತಾ ಇದೆ ನೋಡ್ರಿ, ತೆಕ್ಕೆ ಅಂದರೆ ನೀನು ತಕ್ಕಡಿಯಲ್ಲಿ ತೂಕಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದೀಯಾ. ನಿನ್ನ ತಕ್ಕಡಿಯಲ್ಲಿ ತೂಗಿಸುವಾಗ ನಿನ್ನ ದೇವರಿಗೆ ಮೆಚ್ಚುಗೆ ಆದಂತ ಕಾರ್ಯವನ್ನು ಮಾಡಿಲ್ಲ. ನಿನ್ನ ಪಾಪವು ಹೆಚ್ಚಾದ ಕಾರಣ ತಕ್ಕಡಿಗೆ ನೀನೇನಾಗಿದೀಯಾ, ಕಡಿಮೆಯಾಗಿ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತದೆ 91:12 ಏನ್ ಬರೀತಿದೆ ವಾಕ್ಯ? ಓದಪ್ಪ ವಾಕ್ಯನ. ಕೀರ್ತನೆ 91:12 ವೇಗವಾಗಿ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನೋಡಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಎತ್ತಿಕೊಂಡು ತಾಯಿ ಮಾಡಿ ಅವಳಿಗಿಂತ ಕುಳಂದೆಯೈ ಪೋಲ ತಗಮನೆ ತಾಯಿ ಮಾಡಿ ಅವಳಿಗಿಂತ ಕುಳಂದೆಯೈ ಪೋಲ ಅದು ಮಗು ತಾಯಿಯ ಮಡಿಲಲ್ಲಿ ಯಾವ ರೀತಿಯ ಮಗು, ಚಿಕ್ಕ ಕೂಸು ತಾಯಿಯ ಮಡಿಲಲ್ಲಿ ಯಾವ ರೀತಿ ಅದು ಮಲಗಿ ನಕ್ಕು ನಲಿದು ಕುಡಿದಾಡ್ತಾ ಇದೆಯೋ, ದೇವರ ಕರದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ಅದೇ ರೀತಿಯಲ್ಲಿ ದೇವರ ಕರದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಕರದಿಂದ ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾರೆ.